ನೋಡು ದೇವ್ರೆ, ನಾನು ಏನ್ ಅನ್ಕೊಂಡಿದೀನೋ ಹಾಗೇ ಆಗ್ಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡು. ದೇವ್ರೆ, ತುಂಬಾ ನೋವು, ಒದ್ದಾಟ, ಅಡೆತಡೆಗಳ ನಂತರ ನಾವೆಲ್ಲರೂ ಹೊರಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀನೇ ಕಾರಣ ಭಗವಂತ. ಪ್ರತಿ ಸಲ ಏನಾದ್ರೂ ಅಡೆತಡೆ ಬಂದ್ರೆ ಎಲ್ಲಿ ನಾವು ಪ್ರಯಾಣ ಮಾಡೋದು ನಿಂತೇ ಹೋಗತ್ತೆ ಅಂತ ಭಯ ಆಗ್ತಿತ್ತು. ಆದ್ರೆ ಅದೆಲ್ಲ ನೀನು ನಿವಾರಣೆ ಮಾಡಿದೆ. ನಮ್ಗೆ ಹೊರಗೆ ಹೋಗೋ ಅವಕಾಶ ಮಾಡಿಕೊಟ್ಟಿದೀಯ. ಇದು ನಿನ್ನ ಅನುಗ್ರಹನೇ ಭಗವಂತ. ಆಮೇಲೆ ಆದಿ ಜೊತೆ ನಾವೆಲ್ಲರೂ ಹೋಗ್ತಿರೋದಿದು ಮೊದಲನೇ ಪ್ರಯಾಣ. ನೋಡು ಭಗವಂತ, ನಾನು ಈ ಪ್ರಯಾಣನ ಆದಿ ಮತ್ತೆ ಭಾಗ್ಯಂಗೋಸ್ಕರ ಹೇಗೆ ಒಪ್ಕೊಂಡೋ ನೀನು ಅದಕ್ಕೆ ಒಪ್ಕೊಂಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಮುಂಚೆನೂ ನಾನು ತುಂಬಾ ಸಲ ನಿನ್ನ ಹತ್ರ ಬೇಡ್ಕೊಂಡಿದ್ದೀನಿ. ಈಗ ಮತ್ತೆ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ನನ್ನ ಭಾಗ್ಯ ತುಂಬಾ ನೋವು ದುಃಖ ಅನುಭವಿಸಿದಾಳೆ. ಇತ್ತೀಚೆಗೆ ಸ್ವಲ್ಪ ಖುಷಿಯಾಗಿದ್ದಾಳೆ, ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಅಂದ್ರೆ ಅದು ಆದಿ ಇರೋದ್ರಿಂದ. ಅವರಿಬ್ರು ಜೊತೆಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಚಂದ ದೇವ್ರೆ. ಅವ್ರು ಹೀಗೆ ಖುಷಿಯಾಗಿರೋ ತರ ನೀ ನೋಡ್ಕೊ. ಹೋಗ್ಬೇಕಾದ್ರೆ ಅವರಿಬ್ರು ಗೆಳೆಯರಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಬರ್ಬೇಕಾದ್ರೆ ಅವರಿಬ್ರು ಹೇಗ್ ಬರ್ಬೇಕು ಅನ್ನೋ ಆಸೆ ನನ್ನ ಮನ್ಸಲ್ಲಿ ಇದೆಯೋ ಅದ್ರ ಕಡೆ ಆಶೀರ್ವಾದ ನಿಂದು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ದೇವ್ರೆ, ನಾನು ಏನ್ ಅನ್ಕೊಂಡಿದೀನೋ ಹಾಗೇ ಆಗ್ಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅರೆ, ಎಲ್ಲೋದ್ಲು ಇವಳು? ಇನ್ನೂ ಆಫೀಸಿಗೆ ಬಂದಿಲ್ವಲ್ಲ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಭಾಗ್ಯನ ಎಲ್ಲಾದ್ರೂ ನೋಡಿದ್ರಾ? ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಲ್ಲ, ಅವರಿನ್ನೂ ಬಂದಿಲ್ಲ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ ಮೇಡಮ್. ಅರೆ, ಏನಂತ ಹೇಳಿ. ಜೋಕ್ ಚೆನ್ನಾಗಿದ್ರೆ ನಾನು ನಗ್ತೀನಿ. ಅಯ್ಯೋ ಮೇಡಮ್, ಅದು ಜೋಕ್ ಅಲ್ಲ ಮೇಡಮ್. ಜೋಕ್ ಅಲ್ಲ ಅಂದ್ರೆ ಏನು? ಅದು ರಿಯಾಲಿಟಿನಾ? ಏನು ಅಂತ ಹೇಳಿ. ಅಯ್ಯೋ ಮೇಡಮ್, ನಿಮಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ ಬಿಡಿ ಮೇಡಮ್. ಏನು ನನಗ್ ಗೊತ್ತಿಲ್ಲದೆ ಇರೋದಾ? ಏನ್ ನಿಮ್ ಮಾತಿನ ಅರ್ಥ? ನೀವ್ ಈ ತರ ಸುದ್ದಿ ಬಳಸಿ ಮಾತಾಡಿದ್ರೆ ನನ್ಗೆ ಅರ್ಥ ಆಗಲ್ಲ. ಅದೇನಿದೆಯೋ ನೇರವಾಗಿ ಹೇಳಿ. ಅದೇ ಮೇಡಮ್, ಆದಿ ಸರ್ ಮತ್ತೆ ಭಾಗ್ಯ ಮೇಡಮ್. ಆದಿ ಸಾರು ಭಾಗ್ಯ ಮೇಡಮ್ಮ, ಏನ್ ವಿಷಯ? ಮೇಡಮ್, ಪ್ರಿಯಾ ಏನೋ ಹೇಳ್ತಾ ಇದ್ಲು. ಇಲ್ಲಿ ನೋಡಿದ್ರೆ ಭಾಗ್ಯ ಮೇಡಮ್ ಇನ್ನು ಆಫೀಸ್ಗೆ ಬಂದಿಲ್ಲ, ಅಲ್ಲಿ ನೋಡಿದ್ರೆ ಆದಿ ಸರ್ ಇನ್ನೂ ಆಫೀಸ್ಗೆ ಹೋಗಿಲ್ವಂತೆ. ಭಾಗ್ಯ ಮೇಡಮ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋದು ಆದಿ ಸರ್ ಅಂತೆ. ನೆನ್ನೆ ಬೇರೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಅಲ್ಲ ಮೇಡಮ್, ಅವ್ರು ಮಾಡ್ತಾ ಇರೋ ಸರಿನಾ? ಅಲ್ಲ, ಈ ಪ್ರಿಯಾ ಇಲಿ ಬಂತು ಅಂದ್ರೆ ಹುಲಿ ಬಂತು ಅಂತ ಹೇಳೋ ಕ್ಯಾಟಗರಿ. ಅವಳು ಆದಿ ಜೊತೆ ಹೋಗ್ತಾ ಇದ್ದಾರೆ ಅಂತ ಅಷ್ಟೇ ನಾನು ತೋರ್ಸ್ಕೊಟ್ಟಿದ್ದು. ಇವಳು ನೋಡಿದ್ರೆ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಒಳ್ಳೆ ಕಥೆನೆ ರೆಡಿ ಮಾಡಿದಾಳೆ. ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಾ ಇದೆ. ಮೇಡಮ್, ಈ ವಿಷಯದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಅರೆ, ನಿಮ್ಗೆಲ್ಲ ಏನ್ ಅನ್ಸುತ್ತೋ ಅದು ಕರೆಕ್ಟೇ ಬಿಡಿ. ಈ ವಿಷಯದ ಬಗ್ಗೆ ಎಲ್ಲೂ ಚರ್ಚೆ ಮಾಡಬೇಡಿ. ಈ ವಿಷಯನೆಲ್ಲ ಯಾರಿಗಾದ್ರೂ ಹೇಳಕ್ಕಾಗತ್ತಾ? ಯು ಡೋಂಟ್ ವರಿ, ಯು ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಓಕೆ. ಆಹಾ, ನನ್ನ ಕತೆಗೆ 1 ಲೈನ್ ರೆಡಿ ಮಾಡಿದ್ರೆ ಇವರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡ್ತಿದ್ದಾರೆ. ಸ್ಟೋರಿ ಸೂಪರ್ ಹಿಟ್ ಕೂಡ ಮಾಡ್ತಾರೆ. ಆದಿ ಏನ್ ಭಾಗ್ಯ ಇದನ್ನೆಲ್ಲ ಸೇರಿಸಿ ನೀವಿಬ್ರಿಗೂ ಒಂದು ಕತೆ ಹೇಳ್ತೀನಿ. ಅದು ಹೇಗಿರುತ್ತೆ ಅಂದ್ರೆ
ನೀವಿಬ್ರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಹಾಗಿರುತ್ತೆ. ಅಲ್ಲ ಏನಾದ್ರೂ ತಲೆಗಿಲೆ ಕೆತ್ತಿದ್ಯಾ? ಹೀಗೆ ಯಾಕೆ ಬರ್ತಿದ್ದಾಳೆ? ಏನಾದ್ರೂ ಒಂದು ಗೆಜೌಟ್ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅನ್ಸತ್ತೆ. ಇವಾಗ ಇಲ್ಲಿ ಬಂದು ಏನೇನ್ ಮಾಡ್ತಾಳೋ ಏನೋ. ಯಾಕಾದ್ರೂ ಈ ಕಂಪನಿ ಸೇರ್ಕೊಂಡ್ಲು ಅನ್ಸ್ತಿದೆ. ಎಲ್ಲ ನನ್ನ ಗ್ರಾಚಾರ. ಇಷ್ಟ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ತಾಂಡವ್, ಇಲ್ಲಿಗೆ ನಾನು ಬರ್ಬಾರ್ದು ಅಂತ ಏನಾದ್ರು ಇದೆಯಾ? ಹೌದು ಇದೆ. ತಾಂಡವ್, ಕ್ಯಾನ್ ಯು ಬಿಹೇವ್ ಯೋರ್ ಸೆಲ್ಫ್? ಇದು ಆಫೀಸು, ಮನೆ ಅಲ್ಲ. ನೀನ್ ಸರಿಯಾಗಿದ್ರೆ ನಾನ್ ಯಾಕೆ ಕಿರ್ಚಾಡ್ಲಿ? ಈಗ ನಾನು ಏನ್ ಮಾಡ್ದೆ ಅಂತ ಇಷ್ಟು ಇರಿಟೇಟ್ ಆಗ್ತಿದ್ಯಾ? ನೀನ್ ಇಲ್ಲಿಗೆ ಬಂದಿರೋದೇ ನನಗೊಂದು ದೊಡ್ಡ ಇರಿಟೇಷನ್. ಯಾಕೆ ಬಂದೆ? ತಾಂಡವ್, ಈಗ ಇದು ನಿಮ್ದು ಒಬ್ಬಂದೇ ಆಫೀಸ್ ಅಲ್ಲ, ನನ್ನ ಆಫೀಸು ಕೂಡ. ತಾಂಡವ್, ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಆಫೀಸ್. ನಾನು ಕಾಮತ್ ಬಿಸ್ನೆಸ್ ವೆಂಚರ್ ನಡೆಸ್ತಿರೋ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಫಿನಾನ್ಸ್ ಮ್ಯಾನೇಜರ್. ನನಗೂ ಒಂದಿಷ್ಟು ಕೆಲಸಗಳಿರುತ್ತೆ ಆಫೀಸಲ್ಲಿ. ನಿನ್ ಕೆಲಸ ಅಲ್ಲೇ ಮಾಡ್ಬೇಕು ತಾನೆ, ಇಲ್ಲಿಗೆ ಯಾಕೆ ಬರಪ್ಪದೆ? ಕ್ಯಾನ್ ಯು ಸ್ಟಾಪ್ ಇಟ್? ಯಾಕಿಷ್ಟು ಮೀನಾಗಿ ಬಿಹೇವ್ ಮಾಡ್ತಿದ್ಯಾ? ಶ್ರೇಷ್ಠ, ಆಫೀಸಲ್ಲಿ ನಂದೊಂದು ರೆಪ್ಯುಟೇಷನ್ ಇದೆ. ನೀನ್ ಬಂದು ಏನ್ ಎಡಾಟ್ ಮಾಡ್ತೀವ ಅನ್ನೋದೇ ಭಯ ನನ್ಗೆ. ತಾಂಡವ್, ಪ್ಲೀಸ್ ಏನೇನೋ ಮಾತಾಡ್ಬೇಡ. ನನಗೆ ಏನೋ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ಗೆ ಹೇಗೆ ರೆಪ್ಯುಟೇಷನ್ ಇದೆಯೋ ನನಗೆ ನಂದೇ ಆಗಿರೋಂಥ ರೆಪ್ಯುಟೇಷನ್ ಇದೆ. ನಾನು ಇಲ್ಲಿ ಬಂದಿರೋದೇ ಬೇರೆ ಕೆಲಸದ ಮೇಲೆ. ಬೇರೆ ಕೆಲ್ಸನ? ಏನ್ ಕೆಲ್ಸ? ನಿನಗೆ ಹೇಳ್ದೆ, ನೀನ್ ಏನು ಮಾಡಿಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನೇ ಬಂದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ನೀನ್ ಆದಿ ಬ್ರದರು ಭಾಗ್ಯನ ನಿನ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಿದಾರಂತಲ್ಲ, ಅದನ್ನ ಸ್ಟಾಪ್ ಮಾಡೋ ಪ್ರಯತ್ನ ಮಾಡು ಅಂದೆ. ಏನಾದ್ರು ಮಾಡ್ದ್ಯಾ? ಇಲ್ಲ ತಾನೆ? ಅಟ್ಲೀಸ್ಟ್ ತಾಂಡವ್ ಟ್ರೈ ಆದ್ರೂ ಮಾಡ್ದ? ನೀನ್ ಏನು ಮಾಡಿರಲ್ಲ, ಅಂಡ್ ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತಾನೂ ಗೊತ್ತು. ಯಾಕಂದ್ರೆ ನಿನ್ ಬ್ರದರ್ ಮೇಲೆ ನಿಂಗೆ ಅಂದ ಅಭಿಮಾನ ಅಂತ, ಅದಕ್ಕೆ ನೀನ್ ಸುಮ್ಮನೆ ಇರ್ತೀಯ ಅಂತಾನೂ ಗೊತ್ತು. ತಾಂಡವ್, ಬಿಹೇವ್ ಯೋರ್ ಸೆಲ್ಫ್. ನೋಡು, ನಿನ್ ಕೈಲಂತೂ ಏನು ಮಾಡಕ್ಕಾಗಿಲ್ಲ ಅಲ್ವಾ? ಇವಾಗ ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಗುಡ್ ಮಾರ್ನಿಂಗ್ ಮೇಡಮ್, ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್, ತಿಂಡಿ ಆಯ್ತಾ? ಹಾ ಆಯ್ತು. ಇದೇನಿದು ಹೊಸ್ದಾಗಿ ಕೇಳ್ತಿದ್ದೀರಲ್ಲ? ಹಾಗೆ ಸುಮ್ಮನೆ ಕೇಳಿದೆ. ಹಾ ಆಯ್ತು, ನಿಮ್ದಾಯ್ತಾ? ಹಾ ಆಯ್ತು. ಹಾಯ್, ಆಯ್ತಾ ಆಟ? ಎಲ್ಲಿಗೆ ಹೊರಟ್ರಿ? ನೀವ್ ಬಂದ್ರಲ್ವಾ, ಅದಕ್ಕೆ ಹೊರಟ್ವಿ. ಹೌದಾ? ಏನ್ ಆಟ ಆಡ್ತಿದ್ರಿ? ಇಂಥ ಆಟ ಅಂತ ಏನಿಲ್ಲ, ಸುಮ್ನೆ ಆಟ ಆಡ್ತಿದ್ವಿ. ಓ ಹೌದಾ? ಮೇಡಮ್, ನಮ್ಗೊಂದ್ ಗೇಮ್ ಅಯ್ಯೋ, ನನ್ಗೆ ಗೇಮ್ ಎಲ್ಲ ಗೊತ್ತಿಲ್ಲಪ್ಪ. ಪ್ಲೀಸ್ ಪ್ಲೀಸ್ ಹೇಳ್ಕೊಡಿ. ಹಾ ಸರಿ ಆಯ್ತು, ಹೇಳ್ಕೊಡ್ತೀನಿ. ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಾ, ಈಗ ಆಟ ಏನಪ್ಪಾ ಅಂದ್ರೆ, ನಾನು ಒಬ್ರು ಕಿವಿಲಿ ಏನೋ ಹೇಳ್ತೀನಿ, ಅದನ್ನ ಅವರು ಇನ್ನೊಬ್ರು ಕಿವಿನಲ್ಲಿ ಹೋಗ್ಬೇಕು. ಒಬ್ರಾದ್ಮೇಲೆ ಒಬ್ರು ಇನ್ನೊಬ್ರು ಕಿವಿಲ್ ಹೇಳ್ತಾ ಇರ್ಬೇಕು. ಆದ್ರೆ ಒಬ್ಳು ಇನ್ನೊಬ್ಳು ಕಿವಿಲ್ ಹೇಳುವಾಗ ಮಿಕ್ಕಿದವರೆಲ್ಲ ಕಿವಿನ ಗಟ್ಟಿಯಾಗಿ ಮುಚ್ಕೊಂಡಿರ್ಬೇಕು, ಸರಿನಾ? ಲಾಸ್ಟ್ ಅಲ್ಲಿ ಯಾರು ಉಳ್ಕೊಳ್ತಾರೋ ಅವರು ಕಿವಿನಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಜೋರಾಗಿ ಹೇಳ್ಬೇಕು. ಓಕೆನಾ? ಸರಿ ಮೇಡಮ್, ಆಗ್ಬೋದು. ಹಾ ಸರಿ, ಈಗ ಎಲ್ರು ಗಟ್ಟಿಯಾಗಿ ಕಿವಿ ಮುಚ್ಕೊಳ್ಳಿ. ಒಂದ್ ನಿಮಿಷ ಕೈ ಇಳಿಸಿ. ಗಟ್ಟಿ ಕಿವಿ ಮುಚ್ಕೋಬೇಕು, ಯಾರು ಮೋಸ ಮಾಡೋ ಹಾಗಿಲ್ಲ, ಆಯ್ತಾ? ಹಾ, ಕಿವಿ ಮುಚ್ಕೊಳ್ಳಿ. ವೆರಿ ಗುಡ್. ನಿಮ್ಮ ಪುಟಿಲಿ ಅವಳರಳೆದ ಕೊಳಗದಲ್ಲಿ ಇವಳರಳೆದಳು.
ಈಗ ನೀನ್ ಹೇಳು ಆ ವಾಕ್ಯ ಏನು ಅಂತ ಜೋರಾಗಿ ಹೇಳು. ಅವಳಳದ ಕೊಳಗದಲ್ಲಿ ಇವಳಳದಳು. ನೋಡಿದ್ರಾ, ನಾನ್ ಹೇಳಿದ ವಾಕ್ಯನೇ ಬೇರೆ, ಅದ್ ಕೊನೆಯಲ್ಲಿ ಹಾಕಿದ್ದೇ ಬೇರೆ. ನಾ ಹೇಳಿದ್ದು ಅವಳರಳಳೆದ ಕೊಳಗದಲ್ಲಿ ಇವಳರಳಳೆದಳು. ಕ್ಲಾಸಲ್ಲಿ ಏನಾಯ್ತದು? ಯಾಕೆ ಹೀಗಾಯ್ತು ಹೇಳಿ? 2 ಕಾರಣ ಇದೆ. ಒಂದು, ಹೇಳಿದವರು ಸರಿಯಾಗಿ ಹೇಳಲಿಲ್ಲ. ಇನ್ನೊಂದು, ಕೇಳಿದವರು ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ನಿಮ್ಗೆ ಯಾಕೆ ಈಗ ಆಟನ ಆಡಿಸ್ದೆ ಅಂದ್ರೆ, ಇದರಲ್ಲಿ ನೀವು ಕಲಿಯುವಂತ ಪಾಠ ಇದೆ. ಅದೇನು ಅಂದ್ರೆ, ಯಾರಾದ್ರೂ ಏನಾದ್ರೂ ಹೇಳುವಾಗ ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು, ಮತ್ತೆ ಮಾತಾಡುವಾಗ ಸರಿಯಾಗಿ ಮಾತಾಡ್ಬೇಕು. ಅದು ಬರೀ ಟಂಗ್ ಟ್ವಿಸ್ಟರ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಹಾಗೆ. ಅಕಸ್ಮಾತ್ ನಾವೇನಾದ್ರೂ ಹೇಳೋದ್ರಲ್ಲೇ ತಪ್ಪಾಗಿ ಹೇಳ್ಬಿಟ್ರೆ, ಕೇಳಿಸ್ಕೊಳ್ಳೋರು ಅವ್ರಿಗೇನ್ ಬೇಕೋ ಅದನ್ನೇ ಕೇಳಿಸ್ಕೊಂಡು ತಪ್ಪಾಗಿ ಮಾತಾಡ್ಬಿಡ್ತಾರೆ. ಅದೇ ಸತ್ಯ ಅಂತ ಜಗತ್ತು ಅದನ್ನೇ ನಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳೋದು, ಮಾತಾಡೋದು, ಕೇಳೋದು ಇದೆಲ್ಲದು ಯಾವಾಗ್ಲೂ ಸರಿಯಾಗೇ ಇರ್ಬೇಕು. ಅರ್ಥ ಆಯ್ತಾ? ಓಕೆ ಮೇಡಮ್.